ದೇವ್ರಿ, ನಮ್ಮಪ್ಪ ಯಾವಾಗ್ಲೂ ಚೆನ್ನಾಗಿರೋ ಹಾಗೆ ನೋಡ್ಕೊಳಪ್ಪ. ದೇವಸ್ಥಾನದಲ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ. ಹೇ ಹೀರೋಯಿನ್, ಹೇ ಮೈ ಹೀರೋಯಿನ್, ದೀಪ ಹಿಡ್ಕೊಂಡು ಹೋಗ್ತಿರೋ ದೀಪ ಅವರೇ. ಹೇ ಹೇ, ನಾವು ಎಷ್ಟು ಸರಿ ಭೇಟಿಯಾಗಿದ್ದೀವಿ. ಒಂದು ಹಾಯ್ ಹೇಳಿದ್ರೆ ಕರ್ಗೋಗ್ತೀಯಾ? ನಾನು ಹುಡ್ದಾಗ್ಲಿಂದ ನೋಡ್ದವ್ರಿಗೆಲ್ಲ ಹಾಯ್ ಹೇಳ್ಬೇಕು ಅಂದ್ರೆ ಹೇಳ್ತಾನೆ ಇರ್ಬೇಕಾಗತ್ತೆ. ಓಕೆ ಓಕೆ, ಸರಿ 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 ಸರಿ, ಹಾಯ್ ಹೇಳೋದು ಬೇಡ, ಅಟ್ಲೀಸ್ಟ್ ಐ ಲವ್ ಯು ಹೇಳ್ಬೋದಲ್ವಾ? ಇವತ್ತಲ್ಲ, ಇನ್ನೊಂದು 50 ವರ್ಷ ನನ್ನ ಹಿಂದೆ ಸುತ್ತಿದ್ರು ಅದಾಗೋದಿಲ್ಲ. ಏಯ್ ಹೇ ದೀಪ, ಹುಷಾರ್ ಕಣ್ರಿ. ಐ ಆಮ್ ಸಾರಿ, ಕೈ ಹಿಡ್ದಿದ್ದಕ್ಕೆ ಸಾರಿ ಸಾರಿ. ನಮ್ಮ ಹುಡುಗಂಗಲ್ಲಿ ತೆಂಗಿನಕಾಯಿ ಹೊಡೆದು ಏನಪ್ಪ, ವಾಟ್ ಹ್ಯಾಪನ್? ಹೇ ಚಿಕ್ಕಪ್ಪ. ಏನ್ ಚಿಕ್ಕಪ್ಪ ಕಕ್ಕಪ್ಪ? ಆ ಹುಡುಗಿ ಹೊಡೆದಿದ್ದು ದೇವ್ರ ಗಂಟೆಗಿಂತ ಜೋರಾಗಿ ಕೇಳಿಸ್ತಲ್ಲ. ಆ ಹುಡುಗಿಯಿಂದ ಹೋಗ್ಬೇಡ, ಬಹಳ ಕಷ್ಟ ಆಗತ್ತೆ ಅಂತ ಹೇಳಿದೆ ತಾನೆ. ಕೇಳಿದೆ ನನ್ನ ಮಾತು? ಹೊಡಿಲಿಲ್ಲ ಚಿಕ್ಕಪ್ಪ, ಸುಮ್ಮನೆ ಮುಟ್ಬಿಟ್ಟು ಹೋದ್ಲು. ಮುಟ್ಟುಬಿಟ್ಟು ಹೋದ್ಲಾ? ಹಸಿರಾವನ್ನೇ ಹಸಿರು ದಾರ ಅಂದೆ, ನೀನು ಹೊಡೆದಿದ್ದು ನೋಡ್ಕೊಂಡ್ಬಿಡ್ತೀಯ? ಅಯ್ಯಪ್ಪಾಪಿ, ನೀನು ಇಷ್ಟೊಂದು ನಾಚಿಕೆಟ್ಟು. ಸಾರಿ ಸಾರಿ ಸಾರಿ, ಅವಳು ಅವ್ರ ಅಪ್ಪಗೋಸ್ಕರ ಹಚ್ಚಿ ದೀಪ ಕೆಳಗ್ ಬಿದ್ದಿದ್ದಕ್ಕೆ ಹೊಡೆದಿರ್ತಾಳೆ. ಅದನ್ನ ನೀವು ಮನ್ಸ್ಗೆ ಹಾಕೋಬೇಡಿ, ಕೋಪ ಮಾಡ್ಕೋಬೇಡಿ. ಏಯ್ ಚಿಪ್ಸ್ ಪ್ಯಾಕೆಟು, ನೀನು ಬಂದು ಸಾರಿ ಕೇಳಲಿಲ್ಲ ಅಂದ್ರೆ 15 ಲಾರಿ ತುಂಬಾ ಜನ ತಗೊಂಡೋಗಿ ಇಡೀ ಹಳ್ಳಿನ ಊಟಿಸ್ ಮಾಡ್ಕೊಂಡ್ ಬಂದ್ಬಿಡ್ತಿದ್ದೆ. ಕಿಸಿಯದ್ ನೋಡಿದ್ದೀನಿ, ಹೋಗಮ್ಮ ನೀನು. ಏ ಹೋಗಪ್ಪ, ನೀನ್ ಕೂಡ ಸಲಿಗೆ ನನ್ನ ಅವಳು ನನ್ನ ಲವ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ಎಜುಕೇಟೆಡ್. ಸರಿ ಬಾ ಹೋಗೋಣ. ಎಲ್ಲಿ ಹೋಗ್ತಿದ್ಯಾ? ಪ್ರಸಾದ ಕೊಡ್ತಾರೆ, ದೇವ್ರ ಪ್ರಸಾದ ಬೇಡ. ತಿನ್ನಕ್ಕಾಗತ್ತೆ, ಪ್ರಸಾದ ತಿನ್ನಕ್ಕಾಗಲ್ವಾ? ಬಾ. ಏಯ್ ಏನೇ ಅಲ್ಲಿ ಹೊಡ್ದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹೇಳ್ತಾ ಇದ್ಯಾ? ಅಪ್ಪ ಅನ್ನೋ ಹುಚ್ಚ ಹಿಡ್ದಿದೆ ನಿನ್ಗೆ. ನೀನ್ ಹಿಂಗ್ ಮಾಡೋದ್ ನಿಮ್ಮ ಅಪ್ಪಂಗೆ ಹಿಡ್ಸಲ್ಲ ಕಣೆ. ಯಾರನ್ನ ಹೊಡ್ದಿದ್ಯಾ ಗೊತ್ತಾ? ಒಳ್ಳೆ ಹುಡ್ಗ ಕಣೆ ಅವನು. ಕ್ಷಮೆ ಕೇಳವನ ಹತ್ರ. ಯಾವಾಗ? ಚಾಚಾ ಅಲ್ಲಿದ್ದಾರಾ? ಸರಿ, ನಾನು ಈಗಲೇ ಬರ್ತೀನಿ. ಅಮ್ಮ ಲಕ್ಷ್ಮಿ, ಅಪ್ಪ ಕುಮಾರನ್ ಕರಿ. ಈಗ್ಲೇ ಕರಿತೀನಿ. 4 ದಿನ ಊರಲ್ಲಿಲ್ದಿದ್ರೆ ಏನಾದ್ರೂ ಮಾಡ್ಕೋತೀರಾ ನೀವು? ಏನಣ್ಣ, ಇವ್ರು ಕರ್ದಿದ್ ಜಾಗಕ್ಕೆಲ್ಲ ಬಂದು ನಿಂತ್ಕೊಳಕ್ ನಮ್ಗೇನ್ ದರ್ದ? ಹಿಂಗೆ ಹೋದ್ರೆ ಇನ್ ಮುಂದೆ ಸಮಸ್ಯೆ ಮುಗಿಯತಂಗ್ ಸ್ವಲ್ಪ ಸಮಾಧಾನವಾಗಿರು. ಹೋಗೋಣ. ಹೌದು, ನೀನ್ ಹೇಳಿದ್ದೆಲ್ಲ ಇವ್ರು ಕೇಳ್ತಾರೆ ಅನ್ನೋ ಹಾಗೆ. ಸ್ವಾಮಿ, ಏನೇ ಇದ್ರು ಮಣಿ ಮಾತಾಡ್ಲಿ, ನೀನ್ ಮಾತಾಡ್ಬೇಡ. ನಾನು ಹೇಳೋ ಮಾತು ಕೇಳು. ಎಲ್ಲ ಕಳ್ಳರು ಒಟ್ಟಿಗೆ ನಿಂತಿದ್ದಾರೆ ನೋಡು. ಇರು, ನಾನು ಬಂದೆ. ಮಣಿ, ಮುಗ್ಧ ಜನಗಳ ಜೊತೆ ಆಟ ಆಡ್ಬೇಡ. ಕಾದರ್ ಬಾಯಿನ ಹೊರಗ್ ಕರ್ಸು. ಸಂಜೆ ಒಳಗೊಂದ್ ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ನಾಳೆ ನಡೆಯೋ ಅನಾಹುತಕ್ಕೆ ನೀನೇ ಕಾರಣ ಆಗ್ತೀಯಾ. ಇದು ನಮ್ ಸಮಸ್ಯೆ. ನಿಮ್ ಸಮಸ್ಯೆಗೆ ನಾವ್ ತಲೆ ಹಾಕಿದೀವ. ನೀವ್ ಯಾಕೆ ನಮ್ ಸಮಸ್ಯೆಗೆ ಮೂಗ್ ತೋರಿಸ್ತೀರಾ? ಇದನ್ನ ನಾನ್ ನೋಡ್ಕೋತೀನಿ. ಏನಪ್ಪಾ ಅದೆಲ್ಲ ನೀನ್ ನೋಡ್ಕೋತ್ಯಾ? ಕಾದರ್ ಬಾಯಲ್ಲಿ ಎಲ್ಲಾದ್ರೂ ಮಟನ್ ಅಂಗಡಿಲಿ ಹೋಗಿ ಹುಡುಕಿ. ಏಯ್, ಯಾರ ಹತ್ರ ಕೈ ತೋರ್ಸ್ ಮಾತಾಡ್ತಾ ಇದ್ಯಾ? ತೋರ್ಸದ್ ಕೈ ಕತ್ತರಿಸ್ಬಿಡ್ತೀನಿ. ಕೋಪ ಮಾಡ್ಕೊಂಬೇಡ. ಮಣಿ, ಸಂಜೆ ಒಳಗೆ ಖಾದರ್ ಬಾಯ್ ನನ್ನ ಮನೆ ಎದುರಿಗಿರ್ಬೇಕು. ಹೇಳಾಯ್ತು. ಬನ್ನಿ ಚಾಚಾ, ಹೋಗೋಣ. ಅಣ್ಣ, ಇವ್ರು ನೀನ್ ಸುಮ್ನೆ ಬಿಡಬಾರ್ದಣ್ಣ. ಏಯ್, ಇವ್ರಿಗೆಲ್ಲ ಹೆದರ್ತೀವ? ನೀವು ಅನ್ನು ಎಲ್ರು ಕತ್ತರಿಸಾಕ್ತೀನಿ. ಯಾವಾಗ್ಲೂ ಕತ್ತರಿಸ್ಬೇಕು, ತುಳ್ದಾಕ್ಬೇಕು ಅಂತ್ಯಾ? ಹುಡುಗಾಟ ಎಲ್ಲ ನಿಲ್ಸಿ ಸ್ವಲ್ಪ ಸಮಾಧಾನ ತಗೋ. ಏಯ್, ಅವ್ರನ್ನ ಸಾಯ್ಸಕ್ಕ ಇಷ್ಟ ದಿನ ಕಾಯ್ತಾ ಇದ್ದಿದ್ದು. ಇವ್ರಿಗೆ ಸರಿಯಾಗಿ ಕೇಳಬೇಕು. ಕಾಸ್ ತಗೋತಾರೆ, ಕೆಲಸ ನೆಟ್ಟಗೆ ಮಾಡಲ್ಲ. ಏನು ಅವ್ರು ಬಂದು ಏನ್ ಹೇಳ್ಬಿಟ್ಟು ಹೋದ್ರು? ಏಯ್, ಆ ಕಾದರ್ ಬಾಯಿನ ಬಿಡಕ್ ಹೇಳ್ದೆ ತಾನೆ? ಒಂದಿನಕ್ಕಾದ್ರೂ ಇರ್ಲಿ ಅಲ್ವಾ? ಹಿಡಿ ಅಂದ್ರೆ ಹಿಡಿಬೇಕು, ಬಿಡು ಅಂದ್ರೆ ಬಿಡ್ಬೇಕು. ದುಡ್ಡು ಇಸ್ಕೋತಿಯಲ್ಲ. ಯೋ ಬಾರಯ್ಯ. ಏನ ಮುದಿಯ, ನಿನ್ಗೋಸ್ಕರ ಜನ ಹಾರಾಡ್ತಿದ್ದಾರೆ?
ಇನ್ನೊಂದ್ಸಲ ಹಾರಾಡ್ದೆ ಎತ್ತು ಬಿಡ್ತೀವಿ ನಿನ್ನ. ಆಗೋ. ಅಣ್ಣ ಪ್ರೆಸಿಡೆಂಟ್ ತುಂಬಾ ಓವರ್ ಆಗಿ ಆಡ್ತಿದ್ದಾನೆ, ಮುಗಿಸ್ಬಿಡಣ್ವಾ? ಚಾಚಾ, ನಾವೇನ್ ಮಾಡಿದ್ರು 15 ದಿನದಲ್ಲಿ ಹೊರಗಿರ್ಬೇಕು. ಅವನ್ ಎತ್ಬಿಟ್ರೆ ಜೀವನ ಇಡೀ ಜೈಲಲ್ಲಿ ಮುದ್ದೆ ಮುರಿ ಅಂತಿದ್ಯಾ? ನಾವು ಸಂಪಾದಿಸೋದು ಎದ್ದು ಮಜಾ ಮಾಡಕ್ಕೆ, ಅದೇ ಬದುಕು. ದೀಪ, ನಾನು ನೋಡಬೇಕು ಅಂದಲ್ಲ, ಏನು ವಿಷಯ? ತಪ್ಪು ಮಾಡಿದೆ, ಕ್ಷಮಿಸಿ ಅಂತ ಕೇಳೋಕ್ ಬಂದೆ. ನಿನ್ನ ಕ್ಷಮೆ ಹಾಯ್ ಎಲ್ಲ ನನಗೆ ಬೇಡ. ನನಗೆ ನನ್ನ ಪ್ರೀತಿ ಬೇಕು. ಅಯ್ಯೋ, ಇದ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ಬೇಡಿ, ನನ್ನಿಂದ ಆಗಲ್ಲ. ಏಯ್, ಯಾಕೆ ಆಗಲ್ಲ? ನನಗೆ ನಿನ್ನಂದ್ರೆ ತುಂಬಾ ಇಷ್ಟ. ನಿನಗೆ ನಾನು ಇಷ್ಟ ಇದ್ದೀನ ಇಲ್ವಾ? ಒಂದು ಇಷ್ಟ ಇದೆ ಅಂತ ಹೇಳು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳು. ಇಷ್ಟ ಇಲ್ಲ ಅಂದ್ರೆ ನಾನು ಈಗಲೇ ಹೋಗ್ಬಿಡ್ತೀನಿ. ನಿಮ್ ತರ ಹುಡುಗ, ನಿಮ್ ತರ ಕುಟುಂಬನ ಬೇಡ ಅನ್ನೋದಕ್ಕೆ ನಂಗೇನಾರು ಹುಚ್ಚ? ಮತ್ತಿನ್ನೇನು ಸಮಸ್ಯೆ ನಿನಗೆ? ನನ್ ದುರಾದೃಷ್ಟೆ. ನಾನು ಹುಟ್ಟಾಗ್ಲೇ ನಮ್ಮಮ್ಮ ಸತ್ತೋದ್ರು. ಅವತ್ತಿಂದ ನಮ್ಮಪ್ಪನೇ ನನ್ನ ನೋಡ್ಕೊಳ್ತಿರೋದು. ಅವ್ರನ್ನ ಬಿಟ್ಬಿಟ್ಟು ನಿಮ್ ಜೊತೆ ಚೈನಾಗ್ ಬರಕ್ಕಾಗತ್ತಾ? ಎಲ್ಲ ಹುಡುಗಿರು ಮದುವೆ ಆದ್ಮೇಲೆ ಗಂಡನ ಜೊತೆನೆ ಕಣ ಇರ್ಬೇಕು. ಅಪ್ಪ ಎಲ್ಲ ಒಂದ್ ಸಮಸ್ಯೆ ಅಂತ. ನಿಲ್ಸಿ. ನಮ್ಮಪ್ಪನ ಬಗ್ಗೆ ನಿಮ್ಗೇನ್ ಗೊತ್ತು? ನಮ್ಮಮ್ಮ ಸತ್ತಾಗ ನಮ್ಮಪ್ಪಗೆ 24 ವರ್ಷ. ಒಂದ್ ಹುಡುಗಂಗೆ ಜೀವನ ಶುರುವಾಗೋ ಸಮಯದಲ್ಲಿ ನಮ್ಮಪ್ಪಂಗ್ ಜೀವನನೇ ಮುಗ್ದೋಯ್ತು. ಇನ್ನೊಂದ್ ಮದ್ವೆ ಅಂತ ಯೋಚನೆ ಮಾಡ್ದೆ. ನನ್ಗೋಸ್ಕರ, ನನ್ ಸಂತೋಷಕ್ಕೋಸ್ಕರ ಬದುಕ್ತೋರವ್ರು. ಅವ್ರನ್ನ ಬಿಟ್ಬಿಟ್ಟು ನಂಗ್ ಬರೋದಕ್ಕಾಗಲ್ಲ. ಎಲ್ರಿಗೂ ಅಪ್ಪ ಅಂದ್ರೆ ಗುರು, ನನಗೆ ಅವರು ದೇವ್ರು. ನಮ್ ಕುಟುಂಬ ಇಡೀ ಊರ್ಗೆ ಊಟ ಹಾಕುತ್ತೆ, ನೀವ್ ಅಪ್ಪ ನೋಡ್ಕೊಳಕ್ಕಾಗಲ್ವಾ? ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ. ನಾನ್ ನಿಮ್ಮನ್ನ ನೋಡ್ದಾಗ್ಲಿಂದ ನಮ್ಮ ಅಪ್ಪನ ಸ್ವಲ್ಪನೇ ಮರ್ತು ಹೋಗ್ತಾ ಇದ್ದೀನಿ. ಕೊನೆಗಾಲದಲ್ಲಿ ನಾನು ಅವ್ರನ್ನ ಮಗು ತರ ನೋಡ್ಕೋಬೇಕು. ಅವ್ರ ಹೆಸರು ನನ್ ಮಡ್ಲಲ್ಲೇ ಹೋಗ್ಬೇಕು. ದೀಪಾ, ಪ್ಲೀಸ್, ನಾನ್ ನಿಮ್ಮನ್ ಬೇಡ್ಕೊಂತೀನಿ. ನನ್ನ ಕೃತಜ್ಞತೆ ಇಲ್ದಿರೋಳ್ ತರ ಮಾಡ್ಬೇಡಿ. ಸ್ವಲ್ಪನೇ ಮರ್ತು ಹೋಗ್ತಾ ಇದ್ದೀನಿ. ಪ್ಲೀಸ್, ನಾನ್ ನಿಮ್ಮನ್ ಬೇಡ್ಕೊಂತೀನಿ. ನನ್ನ ಕೃತಜ್ಞತೆ ಇಲ್ದಿರೋಳ್ ತರ ಮಾಡ್ಬೇಡಿ. ಹಲೋ ಸುರಭಿ, ನಾನು ಕುಮಾರ್ ಮಾತಾಡ್ತಾ ಇದ್ದೀನಿ. ನಾನು ಹೊರಟೆ. ಏನಿಲ್ಲ, ನಿಮ್ಮ ಫ್ರೆಂಡ್ ಹತ್ರ ಹೇಳ್ಬಿಡಿ. ಇನ್ನು ಮುಂದೆ ನಾನು ಅವಳ ಜೀವನದಲ್ಲಿ ಬರಲ್ಲ. ಕುಮಾರ, ಅದು ಏನಂದ್ರೆ ದೀಪ ಬಂದು ಅವಳನ್ನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಮನಸ್ಸಲ್ಲಿ ಯಾವತ್ತೂ ಇರ್ತಾಳೆ. ಕುಮಾರ, ನಾನು ಹೇಳದ್ ಕೇಳಿ. ದೀಪ ತುಂಬಾ ಒಳ್ಳೆ ಹುಡುಗಿ. ನಾಳೆ ನಾನು ಪಾಸ್ಪೋರ್ಟ್ ತರ್ಸ್ಕೊಂಡು ಚೈನಾ ಜಪಾನ್ಗೆಲ್ಲ ಹೋಗ್ತೀನಿ. ನೀನ್ ಈ ಊರಲ್ಲಿ ಕಿಸ್ತಿದ್ ಸಾಕು, ಅಲ್ಲೇನ್ ಕಿಸಿಯೋದ್ ಬೇಡ. ಅಲ್ಲಮ್ಮ, ಅವನು ಫಾರಿನ್ ಹೋಗಿ ಚೆನ್ನಾಗಿ ದುಡಿಬೇಕು ಅಂತಿದ್ದಾನೆ. ನಿಂಗೇನ್ ಸಮಸ್ಯೆ? ಹಾಗಲ್ಲ, ಆ ಊರಲ್ಲಿ ಬಾರ್ ಎಲ್ಲ ಬೆಳಗ್ಗೆ ಓಪನ್ ಆಗುತ್ತೆ, ಅದಕ್ಕೆ ಈ ಅಪ್ಪ ಹೋಗ್ಬೇಕು ಅಂತಿದ್ದಾನೆ. ಹರಾಮಿ. ಬರಲಮ್ಮ. ಅಯ್ಯ, ಏನಮ್ಮ ನೀನು ಮಗ ಹೊರಟಾಗ ಕಣ್ಣೀರ್ ಹಾಕ್ತಿಯಲ್ಲ. ಅಮ್ಮ ಅಲ್ಲಿ ಬಂದ್ರು ಅಳ್ತಾಳೆ, ನಾನೇ ನಿನ್ ಜೊತೆ ಬರ್ತೀನಿ. ಅಪ್ಪ, ನೀವು ಬಂದ್ರೆ ನೀವು ಅಳ್ತೀರಾ, ನಾನು ಅಳ್ತೀನಿ. ನಾನು ನೋಡ್ಕೋತೀನಪ್ಪ. ಸರಿಪ್ಪ, ಚೆನ್ನಾಗಿರು. ಅಮ್ಮ, ಹುಷಾರಮ್ಮ. ಹುಷಾರಾಗಿರು.